ನಾನಿವತ್ತು ಟೀ ಕುಡಿಯಕ್ಕೆ ಎಲ್ಲಿ ಬಂದಿದ್ದೀನಿ ಗೊತ್ತಾ? ಗೆಸ್ ಮಾಡಿ ನೋಡೋಣ. KFC ಲೋಫರ್ಗೆ ಬಂದಿದ್ದೀನಿ ಟೀ ಕುಡಿಯೋಕ್ಕೆ. ನಾನು ಇವಾಗ ನಿಮಗೆ KFC ಲೋಫರಲ್ಲಿ ಏನೇನು ಸಿಗತ್ತೆ, ಸೊ ಪ್ರೈಸಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ನಾವಿಲ್ಲಿ ಒಂದು ಟೀ, ಒಂದು ಬನ್ ಮಸ್ಕ ಆರ್ಡ್ರ್ ಮಾಡಿ ನೆಕ್ಸ್ಟ್ ಇಲ್ಲಿ ಚೆಕ್ಔಟ್ಗೆ ಹೋದರೆ, ಸೊ ಜಸ್ಟ್ ಏನಿಲ್ಲ, ಈಗ ಎಷ್ಟಾಗಿದೆ, ಒಂದು ಟೀ ಫುಲ್ಲು 66 ಆಗಿದೆ, ಒಂದು ಬನ್ ಮಸ್ಕ 76, ಟೋಟಲ್ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಎಲ್ಲ ಸೇರಿ 150 ಆಗುತ್ತೆ. ಜಸ್ಟ್ ಪೇ ಮಾಡಿದ್ರೆ ನಮಗೆ ಬಿಲ್ ಬರುತ್ತೆ. ಅಲ್ಲಿ ಕೊಟ್ಟರೆ ಕೌಂಟರಲ್ಲಿ ನಮ್ಮ ಟೀ ಮತ್ತು ಬನ್ ಮಸ್ಕ ಕೊಡ್ತಾರೆ. ಇವರೇ ನೋಡಿ KFC ಲೋಫರ್ ಓನರು. 1993 ಇವರು ಇದನ್ನ ಬೈ ಮಾಡಿರೋದು. ಸೊ ಆ ಸಿಚುವೇಶನ್ ಅಲ್ಲಿ ಹಂಗಿತ್ತು ಕೇಫು. ಬಟ್ ಇವಾಗ ನೆಕ್ಸ್ಟ್ ಲೆವೆಲ್. ಒಂದು ಬ್ರಾಂಚ್ ಅಂತೂ ಇವ್ರದ್ದು ಮೇನ್ ಬ್ರಾಂಚ್, ಇವಾಗ ನ್ಯೂ ಬ್ರಾಂಚ್ ಅಂದಿದೆ, ಅದು 40 lakhs ರೆಂಟೇ ಕಟ್ತವ್ರೆ. ಇಲ್ಲಿದೆ ನೋಡಿ ಮೆನ್ಯೂ, ಕಂಪ್ಲೀಟ್ ಮೆನ್ಯೂ ಇಲ್ಲಿದೆ. ಕೋಲ್ಡು, ಸ್ಯಾಂಡ್ವಿಚು, ಬರ್ಗರ್ಸ್ ಆ್ಯಂಡ್ ರೋಲ್ಸು, ಪಿಜ್ಜಾಸು, ಮತ್ತು ಮನೆಗೇನಾದರೂ ಬೇಕು ಅಂತಂದರೆ ಇಲ್ಲೆಲ್ಲ ಕಂಪ್ಲೀಟಾಗಿ ಇಟ್ಟಿದ್ದಾರೆ ನೋಡಿ. ಇವೆಲ್ಲ ಇಟ್ಟಿದ್ದಾರೆ. ಬಿಸ್ಕೆಟ್ಸು ಕಂಪ್ಲೀಟ್ ಎಲ್ಲ ಫ್ರೆಶು, ಎಲ್ಲ ಫ್ರೆಶ್ ಅಂದರೆ ಎಲ್ಲ ಫ್ರೆಶು. ಇವತ್ತೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ನಾಳೆಗೆ ಎಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ ಇದಕ್ಕೆ. ಮೇನ್ ಬ್ರಾಂಚಸ್ ಎಲ್ಲ ಓನ್ಲಿ. ಇದು ನಿಮಗೆ ಬೇರೆ ಬ್ರಾಂಚಸ್ ಹೋದಾಗ ಮತ್ತೆ ಕಡಿಮೆ ಪ್ರೈಸ್ ಆಗುತ್ತೆ, ಪ್ರೈಸು ಕಡಿಮೆ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಫೈನಲಿ KFC ಲೋಫರಲ್ಲಿ ಒಂದು ಟೀ ಮತ್ತೆ ಒಂದು ಬನ್ ಮಸ್ಕ ಆಯಿತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆಲ್ ಟೈಮ್ ಫೇವ್ರೇಟು ಯಾವುದು ಗೊತ್ತಲ್ವಾ? ಬಿರಿಯಾನಿ. ಈಗ ಟೈಮ್ ಬಂದ್ಬಿಟ್ಟು 9:30 ಆಗ್ತಿದೆ. ಸೊ ನಾವು ಈಗ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದೀವಿ. ಇನ್ನೊಂದು ಮೇನ್ ರೀಸನ್, ಇವತ್ತು ಹೈದರಾಬಾದ್ ಬಂದಿರೋ ರೀಸನ್ ಏನಂತಂದ್ರೆ ಹಲೀಮು. ಇದು ರಂಜಾನ್ ಸೀಸನ್ ಅಲ್ವಾ, ಸೊ ಅದಕ್ಕೆ ನಾವು ಇಲ್ಲಿ ಹಲೀಮ್ನ ತಿನ್ನಕ್ಕೆ ಬಂದಿದ್ದೀವಿ. ನಾನು ನಮ್ಮ ಬ್ರದರ್ ಇಬ್ರು ಬಂದಿದ್ದೀವಿ. ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಅದಕ್ಕೆ ಮುಂಚೆನೂ ಬಂದಿದ್ದೆ, ನಾನು ತಿಂದಿದ್ದೀನಿ. ಬಟ್ ನಮ್ಮಣ್ಣ ಹಲೀಮು ಮಿಸ್ ಮಾಡಿದ್ದ. ಲಾಸ್ಟ್ ಟೈಮ್ ಹೇಳ್ಬೇಕು ಅಂತಂದ್ರೆ ಆ ಟೈಮ್ಗೆ ನಾವು ಬಂದಾಗ ರಂಜಾನ್ ಸೀಸನ್ ಅಲ್ಲ, ಅದು ಸ್ವಲ್ಪ ಮುಂಚೆನೇ ಬಂದ್ಬಿಟ್ಟಿದ್ವಿ, ಒಂದು 10 days ಬಿಫೋರು. ನಾನು ಮತ್ತೆ 10 days ಅದ ಬಿಟ್ಕೊಂಡು ನಾನು ಸೆಕೆಂಡ್ ಟೈಮ್ ಬಂದಿದ್ದೆ ಲಾಸ್ಟ್ ಇಯರಲ್ಲಿ. ಸೊ ಅದಕ್ಕೆ ಮೇನ್ ರೀಸನ್ ಇವತ್ತು ನಮ್ದು ಹಲೀಮು, ಮಟನ್ ಬಿರಿಯಾನಿ. ಇವತ್ತು ಟಾರ್ಗೆಟು ಮಟನ್ ಬಿರಿಯಾನಿ, ಓನ್ಲಿ ಹಲೀಮು. ನಾನು ಸ್ಟಾಪ್ ಬ್ಯಾಟಿಂಗ್ ಇವತ್ತು ನಾನ್ ವೆಜ್, ಎಸ್ಪೆಷಲಿ ಮಟನ್ ನಾನ್ ಸ್ಟಾಪ್.